ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕೆಸಿ ವ್ಯಾಲಿ ನೀರನ್ನ ಕೊಳಚೆ ನೀರು ಅಂತಾರೆ, ಕೊಚ್ಚೆ ನೀರು ಅಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅವರು ಬರೀ ರೈತರು, ನಾವಲ್ವಾ ರೈತರು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕೊಚ್ಚೆ ಎಂದು ಅಲ್ಲಿ ಕಾವೇರಿ ತರೋದಕ್ಕೆ ಹೋಗಿದ್ರು, ಅದು ನೆಗಡಿ ಅಂತ ಮೋದಿ ಹತ್ರ ಹೋಗಿದ್ದಾರೆ. ನಿಮಗೆ ದೇವರು 200 ವರ್ಷ ಆಯಸ್ಸು ಕೊಟ್ರೆ ಗಂಗಾ ನದಿ ನೀರು ತರ್ತಾರೆ, ನೀವು ನೋಡ್ತೀರಾ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಮೇಶ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬೈಗಳು ತಿಂದಿದ್ದೀರಿ, ಹತ್ತಿದ್ದೀರಿ, ಕಣ್ಣೀರು ಹಾಕೊಂಡಿದ್ದೀರಿ, ನಿಮಗೆ ರಾಜಕಾರಣ ಕಟ್ಕೊಂಡು ನನಗೋಸ್ಕರ ನಾನು ಬಿಡ್ಲಾರ್ದೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಎಲ್ಲ ಒಂದಲ್ಲ ಎರಡಲ್ಲ 1.5 ಗಂಟೆ ಮಾತು. ಇವ್ರು ರೈತರು, ನಾನಲ್ಲ. ಬಂದ್ ನೋಡ್ರಿ ನನ್ನ ತೋಟಕ್ಕೆ ನಾನು ಪಡ್ತಾ ಇರೋ ಅವಸ್ಥೆನ. ಬಿಸಿಲು ಏನಾಗ್ಬೋದು, ಇವತ್ತು ಹೂಳಿದ್ದ ಮೊಳಗೆ ನಾಳೆಗೆ ಸತ್ತೋಗ್ತಾ ಇದೆ ಟೊಮೆಟೊ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಲೋಕಸಭಾ ಚುನಾವಣೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಒಂದು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ, ಬೇರೆ ಬೇರೆ ವಿಚಾರಗಳಿಗೆ. ಈ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕೆ ಇಳಿದಿದ್ದಾರೆ ಕೇಂದ್ರ ಸಚಿವರು, ಹಾಲಿ ಸಂಸದರು, ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಹ್ಲಾದ್ ಜೋಶಿ ಅವರೇ, ಹೇಗಿದ್ದೀರಿ? ಹೇಗೆ ನಡೀತಾ ಇದೆ ಪ್ರಚಾರ ಎಲ್ಲ? ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ಅದ್ಭುತವಾದಂತಹ ಜನರ ಪ್ರತಿಕ್ರಿಯೆ ಇದೆ. ಜನರ ಪ್ರತಿಸ್ಪಂದನ ಭಾಳ ಚೆನ್ನಾಗಿದೆ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ, 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಜನರ ಬಹುದೊಡ್ಡ ಆಸೆ ಇದೆ. ಮತ್ತು ನಾನು ಇಲ್ಲಿ ಹಲವು ಕೆಲಸಗಳನ್ನು, ಹಲವು ವರ್ಷಗಳಿಂದ, ದಶಕಗಳಿಂದ ಆಗಲಾರದಂಥ ಅನೇಕ ಕೆಲಸಗಳನ್ನು ಮೋದಿ ಸರ್ಕಾರದ ಅವಧಿಯಲ್ಲಿ, 10 ವರ್ಷದ ಅವಧಿಯಲ್ಲಿ ಮಾಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ. ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್. ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಬಾವುಟವನ್ನು ಹಾರಿಸುವ ಮೂಲಕ ಯಶಸ್ಸನ್ನ ಕಾಣುವಂತಹ ಪ್ರಹ್ಲಾದ್ ಜೋಶಿ ಅವರು ಇವತ್ತಿಗೂ ಕೂಡ ಹಿಂದೆ ತಿರುಗಿ ನೋಡೇ ಇಲ್ಲ. ಕಂಟಿನ್ಯೂಸ್ ಆಗಿ ಯಶಸ್ಸಾಗೇ ಹೋಗ್ತಾ ಇದೆ. ಇವತ್ತಿನ ಜೀವನ ಹೇಗೆ ಸಾಗ್ತಾ ಇದೆ, ರಾಜಕೀಯ ಜೀವನ? ಇಲ್ಲ, ನಾನು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಈ ಹೋರಾಟವನ್ನು ಮಾಡಬೇಕಾದ್ರೆ, ಇವನ್ ರಾಣಿ ಚೆನ್ನಮ್ಮ ಮೈದಾನದ ಹೋರಾಟವನ್ನು ಮಾಡಬೇಕಾದ್ರೆ ನಾನೇನೋ ಒಂದು ಆಗಿಬಿಡ್ತೀನಿ ಅಂತ ನಾನು ಹೋರಾಟ ಮಾಡಿಲ್ಲ, ಕನಸು ಮನಸ್ಸಿನಲ್ಲಿ ವಿಚಾರ ಮಾಡಿಲ್ಲ. ಯಾಕಂದರೆ ವಿ ಕಮ್ ಫ್ರಮ್ ಎ ವೆರಿ ವೆರಿ ಆರ್ಡಿನರಿ ಬ್ಯಾಕ್ಗ್ರೌಂಡ್. ಸಾಮಾನ್ಯವಾದಂಥ ಒಂದು ಕುಟುಂಬ ನಮ್ಮದು. ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ತಂದೆ ರೈಲ್ವೆಯಲ್ಲಿ ಕ್ಲರ್ಕು, ನಮ್ಮ ಬ್ರದರ್ಸು ಬ್ಯಾಂಕ್ ಇತ್ಯಾದಿಯಲ್ಲಿ ಕ್ಲರಿಕಲ್ ಹುದ್ದೆಯಲ್ಲಿದ್ದವರು. ನೀವು ಓದಿದ್ದು ಕೂಡ ರೈಲ್ವೆ ಶಾಲೆಯಲ್ಲಿ, ರೈಲ್ವೆ ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಸೊ ಹಾಗಾಗಿ ನಾವು ಅತ್ಯಂತ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು. ಏನೋ ಒಂದು